ವರ್ಷ ಋತು ಅಂದರೆ ಮಳೆಗಾಲ ಮತ್ತೆ ಶುರುವಾಗಿದೆ. ಆಯುರ್ವೇದದ ಪ್ರಕಾರ ಮಳೆಗಾಲದಷ್ಟು ದೇಹಕ್ಕೆ ಕಷ್ಟ ಕೊಡೋ ಋತು ಅಥವಾ ಸೀಸನ್ ಮತ್ತೊಂದಿಲ್ಲ. ಮೋಡ, ತೇವಾಂಶ, ವಾತಾವರಣದ ಬದಲಾವಣೆ ಹಾಗೂ ನೀರಿನಲ್ಲಿರುವ ಆಮ್ಲೀಯತೆಯಿಂದಾಗಿ ದೇಹದಲ್ಲಿರುವ ದೋಷಗಳು, ಅದರಲ್ಲೂ ವಾತದೋಷ ತುಂಬಾ ಹೆಚ್ಚಾಗುತ್ತದೆ. ಅದಕ್ಕೆ ಈ ಸಮಯದಲ್ಲಿ ನಮ್ಮ ಅಗ್ನಿ ಅಂದರೆ ಜೀರ್ಣಶಕ್ತಿ ತುಂಬಾ ದುರ್ಬಲವಾಗಿರುತ್ತದೆ. ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆಯಾಗ್ಬೋದು. ಈಗಾಗಲೇ ನಿಮಗೆ ಇರುವ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗ್ಬೋದು. ಹಾಗಾದರೆ ಈ ಋತುವಿನಲ್ಲಿ ನಮ್ಮ ದಿನಚರ್ಯ ಹೇಗಿರಬೇಕು? ಅಭ್ಯಂಗನ ಮಿಸ್ ಮಾಡಲೇಬೇಡಿ. ನಿಮಗೇನಾದರೂ ಚರ್ಮದ ಕಾಯಿಲೆಗಳು ಆ ಥರ ಇದ್ದರೆ ಬೇವಿನ ಎಣ್ಣೆನ ಸ್ವಲ್ಪ ಎಳ್ಳೆಣ್ಣೆಯಲ್ಲಿ ಮಿಕ್ಸ್ ಮಾಡಿ ದೇಹಕ್ಕೆ ಹಚ್ಕೊಂಡು ಬಿಸಿ ನೀರಿನ ಸ್ನಾನ ಮಾಡ್ಬೋದು. ಬೆಚ್ಚಗಿನ ಆಹಾರ, ಮನೆಯಲ್ಲಿ ಆಗ ತಾನೇ ತಯಾರಿಸಿದ ಆಹಾರನ ತಿನ್ನಿ. ಕುದಿಸಿ ಆರಿಸಿದ ನೀರು ಅಥವಾ ಬೆಚ್ಚಗಿನ ನೀರನ್ನು ಕುಡೀರಿ. ರಾ ಫುಡ್ನ ಅವಾಯ್ಡ್ ಮಾಡಿ. ಜೀರ್ಣಶಕ್ತಿಗೆ ಸಹಾಯವಾಗೋ ಮಸಾಲೆಗಳನ್ನು ಯೂಸ್ ಮಾಡಿ.